ಇನ್ನು ಬಿಜೆಪಿಯಿಂದ ಉಚ್ಚಾಟನೆ ಆಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನೋದು ಸದ್ಯದ ಪ್ರಶ್ನೆ ಆಗಿರುವಂಥದ್ದು. ಬಿಜೆಪಿಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಉಚ್ಚಾಟನೆ ಆಗಿದ್ದಾರೆ. ಬಟ್ ಈಗ ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಫೋನ್ ಕೂಡ ಕಾಂಟ್ಯಾಕ್ಟ್ ಸಿಗ್ತಾ ಇಲ್ವಲ್ಲ ಅಂತ ಹೇಳಿದ್ರೆ ಚಿಂಚೋಳಿಯ ಗೆಸ್ಟ್ ಹೌಸ್ನಲ್ಲಿ ಇದ್ದಾರಂತೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿಯ ಗೆಸ್ಟ್ ಹೌಸ್ ಇದೆ, ಅಲ್ಲಿದ್ದಾರೆ ಅಂತ. ಆದರೆ ಇವತ್ತು ನಡೆಯುವಂತಹ ಸಭೆಗೆ ಗೈರಾಗುವ ಸಾಧ್ಯತೆ ಇದೆ. ರೆಬಲ್ ನಾಯಕರ ಸಭೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಗೈರಾಗುವ ಸಾಧ್ಯತೆ ಇದೆ. ಹಾಗಾದರೆ ಯತ್ನಾಳ್ ಅವರು ಏನು ಮಾಡ್ತಾ ಇದ್ದಾರೆ, ಏನು ಯೋಚನೆ ಮಾಡ್ತಾ ಇದ್ದಾರೆ, ಈ ಮೌನದ ಹಿಂದಿನ ಮಾತೇನು ಅನ್ನೋದು ಕುತೂಹಲ. ಯುಗಾದಿ ಹಬ್ಬದವರೆಗೂ ಕೂಡ ಏನೂ ಮಾತನಾಡದೆ ಇರಲಿಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರಂತೆ. ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಯತ್ನಾಳ್ ಅವರು. ದೂರವಾಣಿ ಕರೆ ಮಾಡಿದರೂ ಕೂಡ ಸ್ವೀಕಾರ ಮಾಡ್ತಾ ಇಲ್ಲ. ಯತ್ನಾಳ್ ಅವರು ಆಲ್ಮೋಸ್ಟ್ ಯುಗಾದಿಯ ನಂತರ ಮಾತನಾಡುವ ಸಾಧ್ಯತೆ ಇದೆ. ಇದರ ನಡುವೆ ಅವರು ಎಲ್ಲಿದ್ದಾರೆ, ಯಾರ ಫೋನ್ಗೂ ಕೂಡ ರಿಸೀವ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಏನು ಮಾಡ್ತಿದ್ದಾರೆ ಅನ್ನುವ ಒಂದಷ್ಟು ಕುತೂಹಲ ಇತ್ತು. ಇದಲ್ಲದೆ ಇವತ್ತು ರೆಬಲ್ ನಾಯಕರ ಮೀಟಿಂಗ್ ಇದೆ. ಈ ಮೀಟಿಂಗ್ಗೆ ಅಟೆಂಡ್ ಆಗ್ತಾರೆ ಅಂತ ಎಲ್ಲರೂ ಕೂಡ ಅಂದಾಜು ಮಾಡಿದರು. ಬಟ್ ಅಂದಾಜು ಕೂಡ ಆ ನಿರೀಕ್ಷೆ ಕೂಡ ಹುಸಿಯಾಗಿರುವಂಥದ್ದು. ಅವರು ಎಲ್ಲೂ ಯಾವ ಸಭೆಗೂ ಕೂಡ ಹಾಜರಾಗ್ತಾ ಇಲ್ಲ, ಜೊತೆಗೆ ಯಾರ ಹತ್ರ ಕೂಡ ಮಾತಾಡಲ್ವಂತೆ. ಈಗಾಗಲೇ ಬಿಜೆಪಿಯಿಂದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಉಚ್ಚಾಟನೆ ಆಗಿದ್ದಾರೆ. ಮತ್ತೊಂದು ಕಡೆ ಪ್ರತಿಭಟನೆ ಕೂಡ ಆರಂಭವಾಗಿದೆ. ಯತ್ನಾಳ್ ಅವರ ಉಚ್ಚಾಟನೆಯನ್ನು ಖಂಡಿಸಿ ವಿಜಯಪುರದಲ್ಲಿ ಬೃಹತ್ ಪ್ರತಿಭಟನೆ ಇದೆ ಇವತ್ತು. ಇದು ನಿರೀಕ್ಷಿತ. ಯತ್ನಾಳ್ ಬೆಂಬಲಿಗರು ಅಭಿಮಾನಿಗಳಿಂದ ಬೃಹತ್ ಪ್ರತಿಭಟನೆ ಇದೆ. ಯತ್ನಾಳ್ ಉಚ್ಚಾಟನೆ ಖಂಡಿಸಿ ಬೆಂಬಲಿಗರು ನಡೆಸಲಿರುವಂತಹ ಪ್ರತಿಭಟನೆ ಇದು. ಒಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಇದರ ನಡುವೆ ಅವರ ಬೆಂಬಲಿಗರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ನಿನ್ನೆ ಕೂಡ ಒಂದಿಷ್ಟು ಪ್ರತಿಭಟನೆಗಳು ನಡೆಯಿತು ಸಾಂಕೇತಿಕವಾಗಿ. ಬಟ್ ಇವತ್ತು ವಿಜಯಪುರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯುತ್ತೆ.